ಹಾಯ್, ಎಲ್ಲರಿಗೂ ಸುಸ್ವಾಗತ ಕಾಮಿಕ್ಸ್ ಇಸ್ಯಾ ಚಾನಲ್ಗೆ. ಸೊ ಇವತ್ತು ನಾನು ಒಂದು ಹಾರರ್ ಸೀರೀಸ್ ಬಗ್ಗೆ ಮಾತಾಡ್ತೀನಿ. ಸೊ ನಿಮಗೆ ಗೊತ್ತು, ಇವಾಗ ಹ್ಯಾಲೋವಿನ್ ನಡೀತಾ ಇದೆ ಆ್ಯಂಡ್ ಸಾಕಷ್ಟು ಹಾರರ್ ಮೂವೀಸ್ನ ರಿಲೀಸ್ ಮಾಡ್ತಾರೆ ಈ ವೀಕಲ್ಲಿ ಇನ್ ಥಿಯೇಟರ್ಸು. ಬಟ್ ನಾನೊಂದು ಹಾರರ್ ಸೀರೀಸ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂತ ಕೇಳ್ತೀರಾ? ಬಿಕಾಸ್ ಇದರಲ್ಲಿ ಇರುವಂಥ ನನಗೆ ದ ಮೇನ್ ಕ್ಯಾರೆಕ್ಟರ್ ಆರ್ ದ ಆ್ಯಂಟಾಗನಿಸ್ಟ್ ಆರ್ ದ ವಿಲನ್, ನಿಮಗೆ ಗೊತ್ತು ಹಾರರ್ ಮೂವೀಸಲ್ಲಿ ದ ಮೇನ್ ಕ್ಯಾರೆಕ್ಟರೇ ವಿಲನ್ ಆಗಿರ್ತಾನೆ. ಸೊ ಅದು ನನಗೆ ತುಂಬ ಇಷ್ಟ. ಸೊ ಅದು ಯಾವುದು ಅಂತ ಕೇಳೋದಾದರೆ ದ ಪೆನಿ ವೈಸ್ ಕ್ಯಾರೆಕ್ಟರ್ ಆರ್ ದ ಕ್ಲೌನ್ ಕ್ಯಾರೆಕ್ಟರು. ಸೊ ಇದು ನೀವು ಇಟ್ ಮೂವೀಸಲ್ಲಿ ನೋಡಿರ್ತೀರ, ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2. ಸೊ ಇದಕ್ಕೆ ಒಂದು ಸೀರೀಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳೋದಾದರೆ ದ ಆರಿಜಿನ್ ಆಫ್ ದಿಸ್ ಪೆನಿವೈಸು ಯಾವ ಥರ ಬಂತು ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಸೀರೀಸ್ ಮಾಡ್ತಾ ಇದ್ದಾರೆ. ಅದ್ರ ಮೊದಲು ನಾನು ಪೆನಿವೈಸ್ದು ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಪೆನಿವೈಸ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಇಂಟರ್ ಡೈಮೆನ್ಷನಲ್ ಸ್ಪೀಷೀಸ್. ತುಂಬ ಪವರ್ಫುಲ್ ಸ್ಪೀಷೀಸು, ಒಂದು ದೆವ್ವಭೂತ ಅಲ್ಲ, ಅದು ತುಂಬ ಪವರ್ಫುಲ್ ಸ್ಪೀಷೀಸು. ಎಷ್ಟು ಪವರ್ಫುಲ್ ಅಂತ ಕೇಳ್ತೀರಾ? ಸೊ ಇದರದ್ದು ಅಣ್ಣ ಬಂದ್ಬಿಟ್ಟು ಒಂದು ಟಾರ್ಟಾಯ್ಸು. ಸೊ ಅದರ ಹೆಸರು ಮಟೂರಿಯನ್ ಅಂತ. ಸೊ ಅದು ಒಂಥರ ಗಾಡ್ ಥರ ಕ್ಯಾರೆಕ್ಟರು ಇನ್ ದಿಸ್ ಸ್ಟೀಫನ್ ಕಿನ್ ಯೂನಿವರ್ಸ್. ಸೊ ಇದನ್ನ ಬರೆದಿರೋದು ಸ್ಟೀಫನ್ ಕಿನ್ ಅಂತ ಆಥರು. ಸೊ ಅವ್ರದ್ದು ಯೂನಿವರ್ಸಲ್ಲಿ ಇದೊಂದು ಗಾಡ್ ಥರ ಕ್ಯಾರೆಕ್ಟರ್. ಸೊ ಈ ಎಂಟೈರ್ ಪ್ರಪಂಚನ ಇನ್ ದಿಸ್ ಯೂನಿವರ್ಸು ಕ್ರಿಯೇಟ್ ಮಾಡಿದೆ. ಸೊ ಹೆಂಗೆ ಕ್ರಿಯೇಟ್ ಮಾಡಿದೆ ಅಂತ ಕೇಳೋದಾದರೆ, ಬೇಸಿಕಲಿ ವಾಂತಿ ಮಾಡಿಬಿಟ್ಟು ಆ ಟರ್ಟಲು ಈ ಎಂಟೈರ್ ಪೃಥ್ವಿನ ಎಂಟೈರ್ ಯೂನಿವರ್ಸ್ನ ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ಅದರದ್ದು ತಮ್ಮ ಬಂದ್ಬಿಟ್ಟು ಈ ಕ್ಲೌನ್ ಕ್ಯಾರೆಕ್ಟರ್ ಆರ್ ಪೆನಿವೈಸ್ ಕ್ಯಾರೆಕ್ಟರು. ಆ್ಯಕ್ಚುಲಿ ಅದರ ಹೆಸರು ಬಂದ್ಬಿಟ್ಟು ಡೆಡ್ ಲೈಟ್ಸ್ ಅಂತ. ಈ ಕ್ಲೌನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದರದ್ದು ಒಂದು ರೂಪ ಅಷ್ಟೇ, ಅದು ಡಿಫ್ರೆಂಟ್ ರೂಪಸ್ ಇದೆ. ಮೂವೀಸಲ್ಲಿ ನಮ್ಗೆ ಎಸ್ಟಾಬ್ಲಿಷ್ ಮಾಡಿರೋದು ಏನಂದರೆ ಇದರದ್ದು ಒರಿಜಿನಲ್ ರೂಪ ಒಂದು ಸ್ಪೈಡರ್ ಥರ ಇರಬಹುದು ಅಂತ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಮಗೆ ಯಾವ ರೂಪ ಅಂತ, ಬಟ್ ಒರಿಜಿನಲ್ ರೂಪ ಸ್ಪೈಡರ್ ಇರ್ಬೋದು ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದು ಸಾವಿರಾರು ವರ್ಷ ಮೊದಲು ಅರ್ಥಲ್ಲಿ ಲ್ಯಾಂಡ್ ಆಗಿತ್ತು. ಸೊ ಅದು ಯಾವಾಗಲೂ ಏನಂದರೆ ಅದು ಪೀಪಲ್ನ ಕನ್ಸ್ಯೂಮ್ ಮಾಡಬೇಕು ಟು ಸ್ಯಾಟಿಸ್ಫೈ ಇಟ್ಸ್ ಹಂಗರು. ಸೊ ಈ ಸ್ಪೀಷೀಸ್ದು ಮೇನ್ ಇಂಟೆನ್ಷನ್ ಅದೇ. ಸೊ ಅದು ಅರ್ಥಲ್ಲಿ ಲ್ಯಾಂಡ್ ಆಗಿಬಿಟ್ಟು ಅದು ಎವ್ರಿ 27 ಇಯರ್ಸಲ್ಲಿ ಒಂದ್ಸಲಿ ಅದು ಟೆರರ್ನ ಕ್ರಿಯೇಟ್ ಮಾಡುತ್ತೆ ಇನ್ ನಿಯರ್ ಬೈ ದಟ್ ಪ್ಲೇಸು ಆ್ಯಂಡ್ ಕನ್ಸ್ಯೂಮ್ ಮಾಡುತ್ತೆ. ಆ್ಯಂಡ್ ದೆನ್ 27 ಇಯರ್ಸ್ ತನಕ ಅದು ಹೈಬರ್ನೇಷನಲ್ಲಿ ಇರುತ್ತೆ, ಕುಂಭಕರ್ಣ ಥರ. ಸೊ ಆ ಥರ ಕ್ಯಾರೆಕ್ಟರ್ ಇದು. ಸೊ ಈ ಕ್ಯಾರೆಕ್ಟರ್ ಯಾವ ಥರ ಅಂದರೆ, ಬೇಸಿಕಲಿ ಹ್ಯೂಮನ್ಸ್ನ ಕನ್ಸ್ಯೂಮ್ ಮಾಡೋದು ಯಾವ ಥರ ಅಂದರೆ, ಇದಕ್ಕೆ ಸುಮ್ಮನೆ ಬ್ಲೈಂಡಾಗಿ ಹ್ಯೂಮನ್ಸ್ನ ಕನ್ಸ್ಯೂಮ್ ಮಾಡಲ್ಲ. ಇದು ಯೂಶಲಿ ಇದಕ್ಕೆ ಇಷ್ಟ ಇರೋಂಥ ಹ್ಯೂಮನ್ಸ್ ಬಂದ್ಬಿಟ್ಟು ಚಿಕ್ಕ ಮಕ್ಕಳು. ಸೊ ಈ ಚಿಕ್ಕ ಮಕ್ಕಳು ನಾನು ಸುಮ್ಮನೆ ತಿನ್ಬಿಡಲ್ಲ, ಅದು ಚಿಕ್ಕ ಮಕ್ಕಳನ್ನ ಅದು ಹೆದರಿಸ್ಬಿಟ್ಟು ತಿನ್ನುತ್ತೆ. ಅದು ಯಾಕೆ ಅಂತ ಕೇಳ್ಬೋದು. ಆಲ್ರೆಡಿ ತಿನ್ನೋದಕ್ಕೆ ತುಂಬ ಈಸಿ, ತುಂಬ ಪವರ್ಫುಲ್, ಅದಕ್ಕೇನು ಅಷ್ಟೊಂದು ಕಷ್ಟ ಇಲ್ಲ. ಬಟ್ ಅದಕ್ಕೆ ಹೆದರಿಸ್ಬಿಟ್ಟು ಚಿಕ್ಕ ಮಕ್ಕಳನ್ನ ತಿನ್ನೋಕ್ಕೆ ತುಂಬ ಇಷ್ಟ. ಯಾಕಂದರೆ ಆ್ಯಸ್ ಪರ್ ದ ಡೈರೆಕ್ಟರ್ಸ್ ಹೇಳಿರೋ ಪ್ರಕಾರ ಅದಕ್ಕೆ ಅದು ಫಿಯರ್ನ ಕನ್ಸ್ಯೂಮ್ ಮಾಡೋದು ಇಷ್ಟ. ಇಟ್ಸ್ ನಾಟ್ ಜಸ್ಟ್ ಹ್ಯೂಮನ್ಸ್ನ ಕನ್ಸ್ಯೂಮ್ ಮಾಡೋದಂತಲ್ಲ, ಫಿಯರ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ಅದು ಚಿಕ್ಕ ಮಕ್ಕಳನ್ನ, ಬಿಕಾಸ್ ಚಿಕ್ಕ ಮಕ್ಕಳು ಈಸಿಲಿ ಹೆದರ್ಕೊಂಡ್ಬಿಡ್ತಾರೆ ನೋಡಿ. ಸೊ ಅದಕ್ಕೋಸ್ಕರ ಅದನ್ನು ಹೆದರಿಸಿ ಆ ಚಿಕ್ಕ ಮಕ್ಕಳನ್ನ ತಿನ್ನೋದ್ರಲ್ಲಿ ಅದಕ್ಕೆ ಒಂಥರ ಟೇಸ್ಟಿ ಅಂತ ಫೀಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಆಥರ್ ಹೇಳಿರೋದು ಆ್ಯಸ್ ಪರ್ ದ ಬುಕ್ಸು. ಸೊ ದಟ್ ಈಸ್ ಅಬೌಟ್ ದಿಸ್ ಪೆನಿವೈಸ್ ಕ್ಯಾರೆಕ್ಟರ್. ಬಟ್ ಈ ಪೆನಿವೈಸ್ ಕ್ಯಾರೆಕ್ಟರ್ದು ಮೇನ್ ಪಾಯಿಂಟ್ ಏನು ಅಂದರೆ, ಯಾಕೆ ಇದಕ್ಕೆ ದಿಸ್ ಕ್ಲೌನ್ ರೂಪದಲ್ಲೇ ಜಾಸ್ತಿ ಇದೆ. ಸೊ ತುಂಬ ಜನ ಹೇಳೋ ಪ್ರಕಾರ ಅದು ಕ್ಲೌನ್ ರೂಪ ಯಾಕೆ ಅದು ಮಾಡುತ್ತೆ ಅಂದರೆ, ಬಿಕಾಸ್ ಚಿಕ್ಕ ಮಕ್ಕಳಿಗೆ ಕ್ಲೌನ್ಸ್ ಅಂದರೆ ಅವ್ರಿಗೆ ಒಂಥರ ಇಷ್ಟನೂ ಒಂಥರ ಭಯನೂ. ಸೊ ಎರಡೂ ಇರೋದ್ರಿಂದ ಅದು ಕ್ಲೌನ್ ರೂಪದಲ್ಲಿ ಜಾಸ್ತಿ ಅಪಿಯರ್ ಆಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಯಾವ ಥರ ಅಂತ ನಮಗೆ ಈ ಇಟ್ ಸೀರೀಸಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಸೊ ಇಟ್ ಸೀರೀಸಲ್ಲಿ ನಿಮಗೆ 3 ಸೀಸನ್ಸ್ ಇರುತ್ತೆ. ಸೊ ಫಸ್ಟ್ ಸೀಸನ್ದು ಫಸ್ಟ್ ಎಪಿಸೋಡ್ ಇವಾಗ ರಿಲೀಸ್ ಆಗಿದೆ. ಸೊ 3 ಸೀಸನ್ ಯಾವ ಥರ ಟೈಮ್ ಲೈನಲ್ಲಿ ರನ್ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಯೂಶಲಿ ನೀವು ನೋಡ್ತೀರಾ ಟೈಮ್ ಲೈನಲ್ಲಿ ಯಾವಾಗಲೂ ಮುಂದ್ಗಡೆ ಹೋಗ್ತಾ ಇರುತ್ತೆ, ಸೀಸನ್ 1, 2, 3 ಆ ಥರ ಹೋಗ್ತಾ. ಬಟ್ ಇದರಲ್ಲಿ ಟೈಮ್ ಲೈನಲ್ಲಿ ಹಿಂದ್ಗಡೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಲೈನ್ ಬಂದ್ಬಿಟ್ಟು ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ 1962. ಸೊ ನೆಕ್ಸ್ಟ್ ಸೀಸನ್ಸ್ ಬಂದ್ಬಿಟ್ಟು ಇನ್ನೂ ಹಳೆ ಟೈಮ್ ಲೈನ್ಸಲ್ಲಿ ರನ್ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗು. ಸೊ ಡೈರೆಕ್ಟರ್ ಆ ಥರ ಮಾಡ್ತಾ ಇದ್ದಾರೆ ಟು ಅಂಡರ್ಸ್ಟ್ಯಾಂಡ್ ದ ಆರಿಜಿನ್ಸ್ ಆಫ್ ದಿಸ್ ಪೆನಿವೈಸು. ಸೊ ಇದರಲ್ಲಿ ಮೂವೀಸಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ, ನಾನು ನೋಡಿರೋ ಪ್ರಕಾರ ಒಂದು ಚಿಕ್ಕ ಮಕ್ಕಳದ್ದು ಗ್ಯಾಂಗ್ ಇರುತ್ತೆ. ಬಿಕಾಸ್ ಇದು ಯಾವಾಗಲೂ ಚಿಕ್ಕ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇರುತ್ತೆ. ಸೊ ಚಿಕ್ಕ ಮಕ್ಕಳದ್ದು ಗ್ಯಾಂಗ್ ಇರುತ್ತೆ, ಹೂ ಯೂಶಲಿ ತುಂಬ ಟ್ರಾಮಾ ಇರುತ್ತೆ ಅವ್ರ ಲೈಫಲ್ಲಿ. ಸೊ ಅವರು ಹೆಂಗೋ ಸೇರ್ಕೊಂಡ್ಬಿಟ್ಟು ಯೂಶಲಿ ಈ ಪೆನಿವೈಸ್ ಕ್ಯಾರೆಕ್ಟರ್ ಆರ್ ದಿಸ್ ಡೆಡ್ ಲೈಟ್ ಕ್ಯಾರೆಕ್ಟರ್, ಆ್ಯಕ್ಚುಲಿ ಇದರ ಹೆಸರು ಡೆಡ್ ಲೈಟ್ ಅಂತ. ಸೊ ಅದನ್ನು ಯಾವಾಗಲೂ ಸೋಲ್ಸುತ್ತೆ. ಆ್ಯಂಡ್ ಇದನ್ನು ಸೋಲ್ಸೋದು ತುಂಬ ಈಸಿ. ಆ್ಯಕ್ಚುಲಿ ನೀವು ಅನ್ಕೋಬೋದು ಇದು ತುಂಬ ಹಾರರ್ ಅಂದರೆ ನಿಮಗೆ ತುಂಬ ಭಯ ಪಡೋ ಥರ ಹಾರರ್ ಇರಲ್ಲ. ಯೂಶಲಿ ಇದರಲ್ಲಿ ಹಾರರ್ ಅಂದರೆ ಸೈಕಲಾಜಿಕಲ್ ಹಾರರ್ ಅಷ್ಟೇ, ಅಷ್ಟೊಂದೇನು ಭಯ ಆಗಲ್ಲ ಇದು ನೋಡಿಬಿಟ್ರೆ. ಬಟ್ ಸೈಕಲಾಜಿಕಲ್ ಹಾರರ್ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ. ನಿಮ್ಮದು ಭಯ ಏನಿರುತ್ತೆ, ಸರಿ ಹೆಂಗೆ ಟಾರ್ಗೆಟ್ ಮಾಡುತ್ತೆ ಗೊತ್ತಾ, ಈ ಚಿಕ್ಕ ಮಕ್ಕಳಲ್ಲಿ ಏನೋ ಟ್ರಾಮಾ ಇರುತ್ತೆ, ಭಯ ಇರುತ್ತೆ. ಸೊ ಆ ಟ್ರಾಮಾ ಮೇಲೇ ಇದು ತಿರ್ಗಾ ಇನ್ನೂ ಜಾಸ್ತಿ ಭಯ ಪಡಿಸಿ ಅದನ್ನ ತಿನ್ನಕ್ಕೆ ನೋಡುತ್ತೆ ಆ ಚಿಕ್ಕ ಮಕ್ಕಳನ್ನ. ಸೊ ಆ ಥರ ನೋಡೋಕೆ ಹೋಗುತ್ತೆ. ಬಟ್ ಯೂಶಲಿ ಏನಾಗುತ್ತೆ, ಈ ಚಿಕ್ಕ ಮಕ್ಕಳದೊಂದು ಗ್ಯಾಂಗು ಅವ್ರ ಫಿಯರ್ನ ಫೇಸ್ ಮಾಡಿಬಿಟ್ಟು ವೆನ್ ದೇ ಫೈಟ್ ಔಟ್ ದೇರ್ ಫಿಯರು ಈ ಇಟ್ನ ಸೋಲ್ಸ್ಬಿಡ್ತದೆ. ಇಟ್ನ ಸೋಲ್ಸೋಕೆ ಏನಿಲ್ಲ, ನಿಜ ಹೇಳ್ಬೇಕಂದ್ರೆ ತುಂಬ ಸಿಂಪಲ್ಲಾಗಿ ಸೋಲ್ಸ್ಬೋದು. ನೀವು ಜಸ್ಟ್ ಆ ಅಂದರೆ ಭಯ ಪಡಬಾರ್ದು ಅಷ್ಟೇ. ಸೊ ನೀವು ಭಯ ಪಟ್ಟಿಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ಇದೇನು ಹೇಳಿ ಸ್ಪೀಷೀಸು ಶ್ರಿಂಕ್ ಆಗಿಬಿಟ್ಟು ಅದು ಡ್ರೈನ್ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಅಷ್ಟೇ. ನೀವು ಸೋಲ್ಸೋಕ್ಕೆ ತುಂಬ ಈಸಿ ಇದು. ಬಟ್ ಅದು ಅಷ್ಟು ಭಯ ಪಡಿಸಿದ್ರೆ ನೀವು ಭಯ
ಭಯ ಪಟ್ಬಿಟ್ರೆ ನೀವು ಅದು ಆರಾಮಾಗಿ ಕನ್ಸ್ಯೂಮ್ ಮಾಡಿಬಿಡುತ್ತೆ. ಸೊ ನೀವು ಜಸ್ಟ್ ಭಯ ಪಡಬಾರ್ದು ಅಷ್ಟೇ ಅದನ್ನ ನೋಡಿಬಿಟ್ಟು. ದಟ್ ಈಸ್ ದ ಥಿಂಗು. ಸೊ ಈ ಚಿಕ್ಕ ಮಕ್ಕಳು ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ಒಂದು ಗ್ಯಾಂಗ್ ಇರುತ್ತೆ. ಸೊ ಇಟ್ ಮೂವಿ 1 ಚಾಪ್ಟರ್ 1 ಲೂಸರ್ಸ್ ಗ್ಯಾಂಗ್ ಅಂತ. ಸೊ ಅವರು ಹಿಂಗೋ ಸೇರ್ಕೊಂಡ್ಬಿಟ್ಟು ಅದನ್ನು ಸೋಲ್ಸಿರ್ತಾರೆ. ಸೊ ಚಾಪ್ಟರ್ 2 ಅವರು ದೊಡ್ಡವರಾಗ್ಬಿಟ್ಟು ತಿರ್ಗಾ ಸೋಲ್ಸ್ತಾರೆ. ಸೊ ಯೂಶಲಿ ನೀವು ನೋಡ್ತೀರಾ ದಟ್ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಮೇನ್ ಕ್ಯಾರೆಕ್ಟರು ಅವ್ರ ಮೇನ್ ಕ್ಯಾರೆಕ್ಟರ್ಸ್ದು ಯಾರೋ ಅಣ್ಣನ ತಮ್ಮನ ಸಾಯಿಸಿರ್ತಾರೆ. ಸೊ ಇದರಲ್ಲಿ ಬೇಸಿಕಲಿ ಮೇನ್ ಕ್ಯಾರೆಕ್ಟರ್ನ ತಮ್ಮನ ಸಾಯಿಸಿರ್ತಾನೆ. ಸೊ ಅದು ಹೆಂಗೋ ಅವನು ಅದನ್ನು ರಿಡೀಮ್ ಮಾಡ್ತಾನೆ. ಸೊ ಆ ಥರ ಇರುತ್ತೆ ನಿಮಗೆ ಬೇಸಿಕಲಿ. ಸೊ ಯೂಶಲಿ ಹಂಗಿರುತ್ತೆ. ಆ್ಯಂಡ್ ಕೆಲವು ಸೈಡ್ ಕ್ಯಾರೆಕ್ಟರ್ಸ್ ಸಾಯಿಸ್ತಾ ಇರ್ತಾರೆ ಮಧ್ಯದಲ್ಲಿ. ಬಟ್ ಇನ್ ದಿಸ್ ಸೀರೀಸು, ಇಟ್ ಸೀರೀಸು, ಅದರ ಹೆಸರು ಬಂದು ವೆಲ್ಕಮ್ ಟು ಡೇರಿ. ಸೊ ಡೇರಿ ಬಂದ್ಬಿಟ್ಟು ಆ ಸಿಟಿ ಟೆರರ್ ಎಲ್ಲಿ ಕ್ರಿಯೇಟ್ ಮಾಡಿದೆ ಆ ಸಿಟಿ ಅದರ ಹೆಸರು ಡೇರಿ ಅಂತ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಲ್ಲಿ ಅಗೇನ್ ಅದೇ ಥರನೇ ನಿಮ್ಗೆ ಒಂದು ಮೇನ್ ಕ್ಯಾರೆಕ್ಟರ್, ಇಟ್ಸ್ ಎ ಮೇನ್ ಕ್ಯಾರೆಕ್ಟರ್ ಸಾಯ್ತಾನದಲ್ಲಿ. ಬಟ್ ಇದರಲ್ಲೂ ಒಂದು ಚಿಲ್ಡ್ರನ್ಸ್ದು ಒಂದು ಗ್ಯಾಂಗ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅವ್ರ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ, ಒಂದು ಕನೆಕ್ಷನ್ ಆಗುತ್ತೆ, ಇಂಟ್ರೊಡ್ಯೂಸ್ ಮಾಡುತ್ತೆ ಆ ಕ್ಯಾರೆಕ್ಟರ್ಸ್ನ. ಆ್ಯಂಡ್ ನಾವೇನು ಅಂದ್ಕೊಂಡಿದ್ದೆ ಅಂದರೆ ಈ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಮೇ ಬಿ ಸೀಸನ್ ಫಿನಾಲಿಯಲ್ಲಿ ಈ ಕ್ಯಾರೆಕ್ಟರ್ನ ವಾಪಸ್ಸು ಗ್ರೇ ಒಳಗಡೆ ಆರ್ ಐ ವುಡ್ ಸೇ ದಟ್ ಡ್ರೈನ್ಸ್ ಒಳಗಡೆ ಕಳಿಸ್ಬಿಡುತ್ತೆ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ಏನಾಗುತ್ತೆ ಗೊತ್ತಾ, ವಾಸ್ ಅ ಹ್ಯೂಜ್ ಸರ್ಪ್ರೈಸ್. ಬಿಕಾಸ್ ನಾವು ಯೂಶಲಿ ಬೇರೆ ನಾವು ಮೂವೀಸಲ್ಲಿ ಈ ಥರ ನೋಡಿಲ್ಲ. ಸೊ ಬೇರೆ ಮೂವೀಸಲ್ಲಿ ಜನರಲಿ ನಾನು ಹೇಳ್ದಂಗೆ ದ ಮೇನ್ ಕ್ಯಾರೆಕ್ಟರ್ಸ್ ಜಾಸ್ತಿ ಉಳಿತಾರೆ, ಮೇ ಬಿ ಒಂದೆರಡು ಸಾಯ್ಬೋದು, ಆರ್ ಸೈಡ್ ಕ್ಯಾರೆಕ್ಟರ್ಸ್ ಸಾಯ್ತಾ ಇರ್ತಾರೆ. ಬಟ್ ಇದರಲ್ಲಿ ಏನಾಯಿತು ಅಂದರೆ ಅಷ್ಟೊಂದೆಲ್ಲ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ದ ಮೇನ್ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಇದರಲ್ಲಿರೋ ಲೈಕ್ 5 ಜನ ಇದ್ದರು, ಸರಿ 5 ಜನ ಮಕ್ಕಳಿದ್ರು. ಸೊ 5 ಜನ ಮಕ್ಕಳಲ್ಲಿ 3 ಜನ ಮಕ್ಕಳು ಇದರಲ್ಲಿ ಕನ್ಸ್ಯೂಮ್ ಮಾಡಿಬಿಡ್ತದೆ ಈ ಇಟ್ ಕ್ಯಾರೆಕ್ಟರ್. ಬೇಸಿಕಲಿ 3 ಜನ ಕ್ಯಾರೆಕ್ಟರ್ಸ್ ಡೆತ್ ಆಗಿಬಿಡುತ್ತೆ. ಸೊ 60% ಡೆತ್ ರೇಟ್ ಇದೆ. ಸೊ ಇದರಲ್ಲಿ ಏನು ಪ್ಲಾಟ್ ಆರ್ಮರ್ ಇಲ್ಲ ಅಂತ ಎಸ್ಟಾಬ್ಲಿಷ್ ಮಾಡಿಬಿಡ್ತಾರೆ. ಸೊ ನೀವು ಹೆವಿ ಭಯ ಪಡ್ಕೊಂಡು ಇಡಬೇಕು ಅಂತ. ಸೊ ನಿಮ್ಗೆ ಯಾವುದಾದ್ರು ಕ್ಯಾರೆಕ್ಟರ್ ಫೇವ್ರೇಟ್ ಆಗಿಬಿಟ್ರೆ ಆ ಕ್ಯಾರೆಕ್ಟರ್ ಸಾಯೋ ಚಾನ್ಸಸ್ ತುಂಬ ಇದೆ ಇದರಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಸೊ ನೋ ಪ್ಲಾಟ್ ಆರ್ಮರು, ಯಾರು ಬೇಕಾದರೂ ಸಾಯ್ಬೋದು ಅಂತ. ಸೊ ದಟ್ ಈಸ್ ಅ ಥಿಂಗು. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗು ನನ್ನ ಪ್ರಕಾರ. ಬಿಕಾಸ್ ಯೂಶಲಿ ನಿಮಗೆ ಆ ಥರ ಇರಲ್ಲ, ನಿಮ್ಮ ಮಾಸ್ ಮೂವೀಸಲ್ಲೆಲ್ಲ ಹೀರೋ ಏನೇ ಆದ್ರೂ ಸಾಯಲ್ಲ. ಬಟ್ ಇದರಲ್ಲಿ ಫಸ್ಟ್ ಎಪಿಸೋಡಲ್ಲೇ 3 ಜನ ವಿ ಥಾಟ್ ದಟ್ ದೇ ವಿಲ್ ಬಿ ದ ಮೇನ್ ಕ್ಯಾರೆಕ್ಟರು, ಅವ್ರದ್ದು ಡೆತ್ಸ್ ಆಗಿಬಿಡುತ್ತೆ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗು. ಸೊ ದಟ್ ವಾಸ್ ಗುಡ್ ನನ್ನ ಪ್ರಕಾರ. ಆ್ಯಂಡ್ ಸ್ಕೇರ್ ನಿಮ್ಗೆ ಜಾಸ್ತಿ ಮಾಡಲ್ಲ, ಜನರಲಿ ಜಸ್ಟ್ ಸೈಕಾಲಜಿಕಲ್ ಸ್ಕೇರ್ ಇರುತ್ತೆ. ಸೊ ಆಲ್ಸೋ ಇದರಲ್ಲಿ ಇನ್ನೊಂದು ಥಿಂಗ್ ನೀವು ಎಸ್ಟಾಬ್ಲಿಷ್ ಮಾಡ್ತಾರೆ ಈಸ್ ದ್ಯಾಟ್ ದ ಡೇರಿ, ದ ಸಿಟಿ ಇದೆ ಅಲ್ವಾ, ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ನಾನು ಆಲ್ರೆಡಿ ಹೇಳಿದೆ ನೋಡಿ, ಈ ಸ್ಪೀಶೀಸ್ ಇಲ್ಲಿ ಲ್ಯಾಂಡ್ ಆಗಿತ್ತು. ಆ್ಯಂಡ್ ಈ ಸ್ಪೀಶೀಸು ಯಾವಾಗಲೂ ಹುಡುಕ್ತಾ ಇರ್ತದೆ ಜನರನ್ನ, ಅವ್ರ ಚಿಕ್ಕ ಮಕ್ಕಳನ್ನ ಬೇಸಿಕಲಿ. ಸೊ ಅವ್ರನ್ನ ಹುಡುಕಿ ಅವ್ರನ್ನ ಭಯ ಪಡಿಸಿ ತಿನ್ನೋಕೆ ನೋಡ್ತಾ ಇರುತ್ತೆ. ಸೊ ಇದರಲ್ಲಿ ಬೇರೆ ಎಲ್ಲ ಲೈಕ್ ಸಿಟಿಯಲ್ಲಿರೋ ಕೆಲವು ಪಾರ್ಟ್ಸ್ ಎಲ್ಲ ನಿಮಗೆ ಹೆಂಗಾಗ್ಬಿಡುತ್ತೆ ಅಂದರೆ ಏನೋ ಚೇಂಜಸ್ ಆಗ್ತಾ ಇರುತ್ತೆ. ಆ್ಯಂಡ್ ಕೆಲವು ಲೈಕ್ ದೊಡ್ಡ ಲೈಕ್ ಸ್ಟ್ಯಾಚು ಎಲ್ಲ ಜೀವಕ್ಕೆ ಬಂದುಬಿಡುತ್ತೆ. ಸೊ ಇದೆಲ್ಲ ಹೆಂಗಾಗುತ್ತೆ, ಇದು ಆಬ್ವಿಯಸ್ಲಿ ತುಂಬ ಪವರ್ಫುಲ್ ಇದೆ ಈ ಕ್ಯಾರೆಕ್ಟರ್ಗೆ. ಲೈಕ್ ಟೈಮ್ನೆಲ್ಲ ವಾರ್ಪ್ ಮಾಡ್ಬೋದು. ಈ ಒಂದು ಎಪಿಸೋಡ್ 1 ನೀವು ನೋಡ್ಬೋದು. ಸೊ ಆ ಮ್ಯಾಟಿ ಕ್ಯಾರೆಕ್ಟರ್, ದ ಇನಿಷಿಯಲ್ ಕ್ಯಾರೆಕ್ಟರ್ ಡೆತ್ ಆಗುತ್ತೆ ನೋಡಿ, ಅದು ಒಂದು ಕಾರ್ ಒಳಗಡೆ ಹೋಗುತ್ತೆ. ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ, ಒಂದು ಹುಡುಗ ಒಂದು ಹುಡುಗಿ. ಸೊ ಅವ್ರು ಕಾರ್ ಒಳಗೆ ಹೋಗ್ಬಿಟ್ಟು ಅದು ನನ್ನ ಡೈರಿ ಬಿಟ್ಬಿಟ್ಟು ಎಲ್ಲಾದರೂ ಬಿಟ್ಬಿಡು ಅಂತ ಮೇ ಬಿ ಅವ್ರ ಅಪ್ಪ ಅಮ್ಮ ಜೊತೆ ಜಗಳ ಆಗಿರುತ್ತೆ. ಸೊ ಅದು ಹೋದಾಗ ನೀವು ನೋಡ್ಬೋದು ದಟ್ ದ ಕಾರ್ ಒಳಗಡೆ ಹೋಗ್ತಾ ಇರುತ್ತೆ. ಬಟ್ ಅದು ಮುಂದ್ಗಡೆ ಹೋಗ್ತಾ ಇರಲ್ಲ, ಅಲ್ಲೇ ಇರುತ್ತೆ. ಸೊ ಟೈಮ್ನ ವಾರ್ಪ್ ಮಾಡೋ ಪವರ್ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ದ ಬಿಗ್ಗೆಸ್ಟ್ ಥಿಂಗ್ ವಾಟ್ ಇಟ್ ಎಸ್ಟಾಬ್ಲಿಷಸ್ ಈಸ್ ದಟ್ ಇಟ್ ಈಸ್ ನಾಟ್ ಜಸ್ಟ್ ಒಂದು ಕ್ಯಾರೆಕ್ಟರ್ ಅಲ್ಲ, ಬರೀ ದ ಇಟ್ ಕ್ಯಾರೆಕ್ಟರ್, ದ ಕ್ಲೌನ್ ಕ್ಯಾರೆಕ್ಟರ್ ಮಾತ್ರ ದಿಸ್ ಡೆಡ್ ಲೈಟ್ಸ್ ಅಲ್ಲ, ಬಟ್ ದ ಎಂಟೈರ್ ಸಿಟಿಯಲ್ಲಿ ಎಷ್ಟೊಂದು ಥಿಂಗ್ಸೂ ಇಟ್ಟಿದೆ ಅಂತ. ಸೊ ಈ ಕಾರೂ ಇಟ್ಟಾಗಿತ್ತು, ದ ಎಂಟೈರ್ ಫ್ಯಾಮಿಲಿನೂ ಇಟ್ಟಾಗಿತ್ತು. ಸೊ ದ ಎಂಟೈರ್ ಸಿಟಿ ಬೇಸಿಕಲಿ ಡೇರಿಯಲ್ಲಿ ಎಷ್ಟೊಂದು ಪಾರ್ಟ್ಸು ಡೇರಿದು ಇಟ್ಟಾಗಿದೆ, ಆರ್ ದಟ್ ಡೆಡ್ ಲೈಟ್ಸ್ ಆರ್ ದ ಕ್ಲೌನ್ ಪೆನಿವೈಸ್ ಕ್ಯಾರೆಕ್ಟರ್ ಆಗಿದೆ ಅಂತ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗು. ಸೊ ನಾವು ಅಂದ್ಕೊಂಡಿರೋ ಥರ ಇಲ್ಲ. ಸೊ ಎಲ್ಲಿ ಬೇಕಾದರೂ ನೀವು ದ ಇಟ್ ಕ್ಯಾರೆಕ್ಟರ್ ಬಂದುಬಿಡ್ಬೋದು. ಸೊ ದಟ್ ಈಸ್ ವೆರಿ ಸ್ಟ್ರೇಂಜು. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಈಸ್, ಐ ಮೀನ್ ದ ವರ್ಸ್ಟ್ ಅಂತ ಹೇಳಲ್ಲ, ದ ವಿಯರ್ಡ್ ಥಿಂಗ್ ನಾನು ಹೇಳೋದಂದರೆ ಈಸ್ ದಟ್ ಇದರಲ್ಲಿ ಇನ್ನೂ ದ ಕ್ಲೌನ್ ಕ್ಯಾರೆಕ್ಟರ್ ಬಂದಿಲ್ಲ. ಬಟ್ ದ ಕ್ಲೌನ್ ಕ್ಯಾರೆಕ್ಟರ್ ಬದಲು ಇದರಲ್ಲಿ ಒಂದು ಕ್ಯಾರೆಕ್ಟರ್ ತೋರಿಸ್ತಾರೆ, ಅದು ನೋಡಿಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಈ ಫ್ಯಾಮಿಲಿ ನಾನು ಹೇಳಿದೆ ನೋಡಿ, ಸೊ ಹೆಂಡತಿ ಇರ್ತಾಳೆ ನೋಡಿ, ಸೊ ಅವಳು ಡೆಲಿವರ್ ಮಾಡಿಬಿಡ್ತಾಳೆ ಒಂದು ಬೇಬಿನ. ಸೊ ಬೇಬಿ ಇದೆ ನೋಡಿ, ಅದೇ ಇಟ್ ಕ್ಯಾರೆಕ್ಟರು. ಆ್ಯಂಡ್ ಆ ಬೇಬಿ ನೋಡಿಬಿಟ್ರೆ ಅಂತೂ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ನಿಜ ಹೇಳ್ಬೇಕಂದ್ರೆ. ಒಂದು ದೆವ್ವ ಥರ ಇದೆ ಬೇಬಿ, ಒಂಥರ ಲೈಕ್ ರೇಡಿಯೇಷನ್ ಆಗಿಬಿಟ್ಟು ಏನೋ ಮುಖ ಎಲ್ಲ ಕೆಟ್ಟೋಗಿರೋ ಥರ ಬೇಬಿ. ಸೊ ಅದು ಬಂದ್ಬಿಟ್ಟು ದ ಮ್ಯಾಟಿ ಕ್ಯಾರೆಕ್ಟರ್, ದ ಫಸ್ಟ್ ಕ್ಯಾರೆಕ್ಟರ್ನ ಸಾಯಿಸುತ್ತೆ. ಸೊ ದಟ್ ಇಸ್ ಥಿಂಗ್. ಆ್ಯಂಡ್ ಅದೇ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲಾಸ್ಟಲ್ಲಿ ನಿಮಗೆ ಎಪಿಸೋಡ್ ಎಂಡ್ ಆಗಬೇಕಾದ್ರೆ ಬೇಸಿಕ್ 3 ಮೇನ್ ಕ್ಯಾರೆಕ್ಟರ್ನ ಸಾಯಿಸ್ಬಿಡುತ್ತೆ. ಸೊ ದ್ಯಾಟ್ ವಾಸ್ ವೆರಿ ಸರ್ಪ್ರೈಸಿಂಗು. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಸ್ಟೀಫನ್ ಹಾಕಿಂಗ್ ಒಂದು ಮೂವೀಸ್ ಮಾಡಿದ್ದಾರೆ ಆ್ಯಂಡ್ ಎಷ್ಟೊಂದು ಬುಕ್ಸ್ ಬರೆದಿದ್ದಾರೆ. ಅದರಲ್ಲಿ ಒಂದು ಶೈನಿಂಗ್ ಅಂತ ಒಂದು ಬುಕ್ ಇದೆ. ಸೊ ಶೈನಿಂಗಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಸೊ ಅದೂ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟೆಡ್ ಆಗಿದೆ. ಸೊ ಇಟ್ ಕ್ಯಾರೆಕ್ಟರ್ ಆ್ಯಂಡ್ ಶೈನಿಂಗು ಎರಡು ಈ ಯೂನಿವರ್ಸಲ್ಲಿ ರನ್ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗು. ಸೊ ನೋಡಬೇಕು ಆ ಕ್ಯಾರೆಕ್ಟರ್ಗೆ ಏನು ಪವರ್ ಇದೆ ಅಂತ ಕೇಳೋದಾದರೆ, ಆ ಕ್ಯಾರೆಕ್ಟರ್ಗೆ ದೆವ್ವಗಳನ್ನ ನೋಡ್ಬೋದು ಒಂದು, ಮತ್ತು ಪಾಸ್ಟಲ್ಲಿ ಏನು ನಡೀತು ಅದನ್ನು ನೋಡ್ಬೋದು.
ನೋಡ್ಬೋದು. ಸೊ ದ್ಯಾಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗು, ಆ ಕ್ಯಾರೆಕ್ಟರ್ ಏನು ಮಾಡುತ್ತೆ ಅಂತ. ಸೊ ಚೆನ್ನಾಗಿರುತ್ತೆ. ಎಪಿಸೋಡ್ 1 ಅಂತೂ ತುಂಬಾ ಚೆನ್ನಾಗಿತ್ತು, ರೋಲರ್ ಕೋಸ್ಟರ್ ಇತ್ತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಥರ ನಡೆದಿಲ್ಲ. ಸೊ ಇವಾಗ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ, ನಾನು ಕ್ಯಾರೆಕ್ಟರ್ ಹೆಸರೆಲ್ಲ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ಬಿಕಾಸ್ 3 ಕ್ಯಾರೆಕ್ಟರ್ ಅದರಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋಣ ಯಾವ ಥರ ನಡೀತಿದೆ. ನೆಕ್ಸ್ಟ್ ಎಪಿಸೋಡ್ ಬಂದುಬಿಟ್ಟು ಫ್ರೈಡೇನೇ ಲಾಂಚ್ ಆಗ್ತದೆ, ಈ ಫ್ರೈಡೇನೇ ಲಾಂಚ್ ಆಗ್ತಾ ಇದೆ. ಸೊ ಅದರದ್ದು ನಾನು ಬ್ರೇಕ್ ಡೌನ್ ನಾನು ಫ್ರೈಡೇನೇ ಮಾಡ್ತೀನಿ, ನೆಕ್ಸ್ಟ್ ಫ್ರೈಡೇ ಮಾಡ್ತೀನಿ, ಈ ಫ್ರೈಡೇ ಮಾಡಲ್ಲ. ಸೊ ಈ ಫ್ರೈಡೇ ನಿಮಗೆ ಇವಾಗ ನೋಡ್ತಾ ಇರ್ತೀರಾ ನೀವು ಎಪಿಸೋಡ್ 1 ಬ್ರೇಕ್ ಡೌನು. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಐ ವಿಲ್ ಬಿ ಡೂಯಿಂಗ್ ದಿಸ್ ಬ್ರೇಕ್ ಡೌನ್ ಆಫ್ ಆಲ್ ದ ಎಪಿಸೋಡ್ಸು ಫ್ರಮ್ ನೌ ಆನ್ವರ್ಡ್ಸು. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ನಿಮ್ಗೇನು ಅನಿಸ್ತು ಅಬೌಟ್ ದ ಇಟ್ ಸೀರೀಸು ಆರ್ ದ ವೆಲ್ಕಮ್ ಟು ಡೇರಿ ಸೀರೀಸು, ನಿಮಗೆ ಅನಿಸ್ತು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕಾಮಿಕ್ಸ್ ಸಿಸ್ಯಾ ಚಾನಲ್ನ. ಥ್ಯಾಂಕ್ ಯು ವೆರಿ ಮಚ್.